ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಂದು ಹೊಸ ವಿಚಾರಗಳನ್ನು ತೊಗೊಂಬಂದಿನಿ. ವಿಚಾರ ಅಂತಲ್ಲ, ಇದು ಒಂದು ಯಾವುದೋ ಒಂದು ನನ್ನ ಅನಿಸಿಕೆ ತೊಗೊಂಡ್ಬಂದೀನಿ, ನಾನು ಅನುಭವ ತೊಗೊಂಬಂದಿದ್ದೀನಿ. ಅಂತಂದರೆ ಅರ್ಥಾರ್ಥ ನನ್ನ ತಂದೆಯವರು ಇರಲಾರ್ದಾಗ ಅಥವಾ ಇದ್ದಾಗ ಅವ್ರಿಗೊಂದು ವಿಚಾರಗಳನ್ನು ಹೇಳಬೇಕಂದಾಗ ಅವರು ನನ್ನ ಕೈಗೆ ಸಿಗಲಿಲ್ಲ. ಆ ಥರ ಅವರು ಹೊರಟೋದ್ರು. ಅದಕ್ಕೋಸ್ಕರ ಈ ವಿಚಾರ ಇವತ್ತು ಬರೆದಿದ್ನಂತಲ್ಲ, ಮುಂಚೆನೇ ಇದನ್ನು ಬರೆದಿಟ್ಟಿದ್ನಿ. ಅದಕ್ಕೋಸ್ಕರ ಇದನ್ನು ಯಾವತ್ತೂ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಹೇಳ್ಕೊಬೇಕಂತ ಅನ್ನಿಸ್ಲಿಲ್ಲ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತೆಗೆದುಬಿಟ್ಟು, ಅಂದರೆ ಒಬ್ಬ ಮಗನಿಗೆ ತಂದೆ ಎಷ್ಟು ಇಂಪಾರ್ಟೆಂಟ್ ಇರ್ತಾನಪ್ಪ ಅಂತಂದ್ರೆ ಅದೇ ಥರ ಒಂದು ವಿಚಾರಗಳನ್ನು ಹೇಳ್ತೀನಿ. ಇದರಲ್ಲಿ ನನ್ನ ಈ ಹೇಳೋದರಲ್ಲಿ ತಪ್ಪೂ ಇರ್ಬೋದು, ಇಲ್ಲ ತಪ್ಪೇನಿಂತೇನಿಲ್ಲ. ತಂದೆಯ ಬಗ್ಗೆ ಒಂದು ವಿಚಾರಗಳನ್ನು ಬರೆದಿದ್ದೀನಿ. ಅದೇ ಥರ ಹೇಳಬೇಕಂತ ಬಯಸ್ತಾ ಇದ್ದೀನಿ. ಅದನ್ನು ಸರಿನೋ ತಪ್ಪು ಅಂತ ಗೊತ್ತಿಲ್ಲ ನನಗೆ. ಏನಪ್ಪ ಅಂತಂದರೆ, ಅಪ್ಪನನ್ನು ಬಿಟ್ಟು ಹೋಗಬೇಡ, ನಾನು ಏನೂ ಅರಿಯದವನು. ಈ ಜಗದಲ್ಲಿ ನನ್ನವರು ಯಾರು ಅಂತ ಹೇಳಿಕೊಡು ಅಪ್ಪ. ನಾನು ಯಾರನ್ನು ನಂಬಲಿ, ಯಾರನ್ನು ಬಿಡಲಿ ಎಂಬಂತಾಗಿದೆ ಈ ಜೀವನ. ನೀನು ಬಿಟ್ಟು ಹೋಗುವ ಸಮಯ ಬಂದಾಗ ನಾನು ಈ ಜಗದಲ್ಲಿ ಮೂಲೆ ಮೂಲೆಯಲ್ಲೂ ತಿರುಗಿದರೂ ನಿನ್ನಂತೆ ಯಾರೂ ಸಿಗಲಿಲ್ಲ ನನಗೆ. ಅಪ್ಪ, ನನ್ನ ಬಿಟ್ಟು ಹೋಗಬೇಡ, ನಾನು ಏನೂ ಅರಿಯದವನು. ನಮ್ಮೂರು ನಮಗೆ ಸವಿಬೆಲ್ಲ ಅಂತ ನಮ್ಮೂರಿಗೆ ಬಂದೆ ನಾನು. ನಿನ್ನಂತೆ ಯಾರೂ ಸಿಗಲಿಲ್ಲ ನನಗೆ ಅಂತಂತಂದರೆ ಅರ್ಥಾರ್ಥ ನಾನು ಮುಂಬೈದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ನಾನು ಯಾವತ್ತೂ ನಾನು ಊರಿಗೆ ಬರೋದಿಲ್ಲ ಅಂತ ಅಂದ್ಕೊಂಡು ನಾನು ಅಲ್ಲಿ ಮುಂಬೈದಲ್ಲಿ ಸೆಟ್ಲ್ ಆಗ್ಬೇಕು ಅಂದ್ಕೊಂಡು ನಾನು ಮುಂಬೈದಲ್ಲಿ ಇರ್ತಾಯಿದ್ದೆ. ಅದಕ್ಕೋಸ್ಕರ ಅದನ್ನು ಬರೆದಿದ್ದೆ. ಇನ್ನೊಂದು ವಿಚಾರ ಅಂತಂದರೆ, ನೀನು ಕಲಿಸಿದ ಪಾಠ ಯಾವ ಶಾಲೆಯಲ್ಲಿ ಕಲಿಸಲಿಲ್ಲ. ಎಲ್ಲ ಜಗವು ತಿರುಗಿ ಬಂದೆ ಅಪ್ಪ. ಅಪ್ಪ, ನನ್ನ ಬಿಟ್ಟು ಹೋಗಬೇಡ, ನಾನು ಏನೂ ಅರಿಯದವನು. ಯಾವ ಶಾಲೆ ಕಾಲೇಜಿನಲ್ಲಿ ಕಲಿಸಿಕೊಡಲಾಗದ ಸಂಸ್ಕಾರ ನೀನು ಕಲಿಸಿಕೊಟ್ಟೆ. ಅವಮಾನ ಹೇಗೆ ಸಹಿಸಬೇಕು, ಕಷ್ಟ ಸುಖವು ದುಃಖವು ಸೋಲು ಗೆಲುವು ಇವುಗಳನ್ನು ನೀನು ಕಲಿಸಿದ ಪಾಠನಪ್ಪ. ಅಪ್ಪ, ನನ್ನ ಬಿಟ್ಟು ಹೋಗಬೇಡ, ನಾನು ಏನೂ ಅರಿಯದವನು. ನೀ ಹೇಗೆ ಮರೆಯಲಿ ಅಪ್ಪ, ಈ ಜಗದಲ್ಲಿ ನಿನ್ನಂತೆ ಯಾರು ಕಾಣೇನಪ್ಪ ಅಂತ ಈ ವಿಚಾರಗಳನ್ನು ಬರೆದಿದ್ದೆ. ತುಂಬ ದಿವಸದಿಂದ ಹೇಳಬೇಕು ಅಂದ್ಕೊಂಡಿದ್ದೆ. ಇದನ್ನು ಸರಿನೋ ತಪ್ಪು ಅಂತ ಇಲ್ಲಿವರೆಗೆ ವಿಚಾರ ಮಾಡ್ತಾಯಿದ್ದೆ. ಅದಕ್ಕೆ ಅವರು, ನನ್ನ ತಂದೆಯವರು ನನ್ನ ಜೊತೆ ಇಲ್ಲ ಇವಾಗ. ಅದಕ್ಕೋಸ್ಕರ ಇದನ್ನು ಜಾಸ್ತಿ ಹೇಳೋಕ್ಕಾಗಲ್ಲ. ನಮಸ್ಕಾರ.